ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಬುದ್ಧಿವಂತಿಕೆ ಮತ್ತು ತೀರ್ಮಾನಗಳನ್ನ ಇನ್ನೂ ಹೆಚ್ಚಿನವರು ಮೆಚ್ಚುವಂತ ದಿನ. ಕುಟುಂಬದಲ್ಲಿ ಸುಖಾಂಶ ಹೆಚ್ಚಾಗಿರುತ್ತದೆ. ಆರ್ಥಿಕ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ವೃಷಭ ರಾಶಿ. ವೃತ್ತಿ ಜೀವನದಲ್ಲಿ ದೊಡ್ಡ ಯೋಜನೆಗಳನ್ನ ಕೈಗೊಳ್ಳಲು ಸೂಕ್ತ ದಿನ. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬರುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಮಿಥುನ ರಾಶಿ. ಹೊಸ ಸಂಪರ್ಕಗಳು ಮೂಡುತ್ತವೆ ಮತ್ತು ವೈವಾಹಿಕ ಜೀವನದಲ್ಲಿ ಸುಖದ ಸೂಚನೆ ಇದೆ. ಕಾರ್ಯಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಎದುರಾಗುತ್ತವೆ. ಕರ್ಕಾಟಕ ರಾಶಿ. ಆರ್ಥಿಕ ವಿಷಯಗಳಲ್ಲಿ ಯೋಜನೆ ಪೂರಿತ ನಿರ್ಧಾರಗಳು ಅಗತ್ಯ ಇದೆ. ನಿಮ್ಮ ಶ್ರದ್ಧೆಯಿಂದ ದೊಡ್ಡ ಯಶಸ್ಸು ಗಳಿಸಬಹುದು. ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯಿರಿ. ಸಿಂಹ ರಾಶಿ. ವೃತ್ತಿ ಜೀವನದಲ್ಲಿ ಸ್ವಲ್ಪ ತೀವ್ರತೆಗೆ ತಯಾರಾಗಿರಿ, ಆದರೆ ಸಕಾರಾತ್ಮಕ ದೃಷ್ಟಿಯಿಂದ ನಿರ್ವಹಿಸಬಹುದು. ಹಣಕಾಸಿನ ಲಾಭದ ಸೂಚನೆ. ಆಂತರಿಕ ಶಾಂತಿ ಪಡೆಯಲು ಸಮಯ ಮೀಸಲಿಡಿ. ಕನ್ಯಾ ರಾಶಿ. ಹೊಸ ಕಾರ್ಯವನ್ನ ಪ್ರಾರಂಭ ಮಾಡಲು ಉತ್ತಮ ದಿನ. ಸ್ನೇಹಿತರು ಮತ್ತು ಕುಟುಂಬದವರು ನಿಮ್ಮನ್ನು ಬೆಂಬಲಿಸುತ್ತಾರೆ. ಆರೋಗ್ಯದ ಕಡೆಗೆ ಗಮನ ಹರಿಸಿ. ತುಲಾ ರಾಶಿ. ಸೃಜನಶೀಲ ಚಟುವಟಿಕೆಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ಆರ್ಥಿಕ ಚಿಂತೆಗಳು ನಿವಾರಣೆಯಾಗುತ್ತವೆ. ನಿಮ್ಮ ಮಾತುಗಳನ್ನ ಯೋಚಿಸಿ ಬಳಸಿ. ವೃಶ್ಚಿಕ ರಾಶಿ. ಆಕಸ್ಮಿಕ ಧನ ಹಾನಿ ಆಗಬಹುದು. ದೂರದ ಸಂಬಂಧಿಕರಿಂದ ಸಂತೋಷದ ಸುದ್ದಿ ಇದೆ. ಉತ್ಸಾಹವನ್ನು ಸರಿಯಾದ ದಿಕ್ಕಿನಲ್ಲಿ ಉಪಯೋಗಿಸುವುದು ಉತ್ತಮ. ಧನುರಾಶಿ. ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತದೆ. ಆರ್ಥಿಕ ಹೂಡಿಕೆಗಳಲ್ಲಿ ಲಾಭದ ಸೂಚನೆ ಇದೆ. ಕುಟುಂಬದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೀರಿ. ಮಕರ ರಾಶಿ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಲಿದೆ. ವೃತ್ತಿ ಜೀವನದಲ್ಲಿ ಹೊಸ ಒತ್ತಡವನ್ನು ಎದುರಿಸುವ ಸಾಧ್ಯತೆ ಇದೆ. ಸ್ನೇಹಿತರೊಂದಿಗೆ ಸಾರ್ಥಕ ಚರ್ಚೆಗಳಲ್ಲಿ ಪಾಲ್ಗೊಳ್ಳುತ್ತೀರಿ. ಕುಂಭರಾಶಿ. ಉದ್ಯಮದಲ್ಲಿ ಯಶಸ್ಸು ಸಾಧಿಸಲು ಹೊಸ ಮಾರ್ಗಗಳ ಬಗ್ಗೆ ಯೋಚನೆ ಮಾಡಿ. ಆರೋಗ್ಯದಲ್ಲಿ ಸುಧಾರಣೆ ಇದೆ. ಕುಟುಂಬದ ಬೆಂಬಲ ನಿಮಗೆ ಉತ್ಸಾಹ ನೀಡುತ್ತದೆ. ಕೊನೆಯದಾಗಿ ಮೀನರಾಶಿ. ಅನಿರೀಕ್ಷಿತ ಸಂಭ್ರಮವನ್ನ ಅನುಭವಿಸುವಂತ ದಿನ. ಉದ್ಯೋಗದಲ್ಲಿ ಉನ್ನತ ಅಧಿಕಾರಿಗಳ ಪ್ರೋತ್ಸಾಹ ಸಿಗುತ್ತದೆ. ಆರ್ಥಿಕ ಉಳಿತಾಯದಲ್ಲಿ ಗಮನ ಹರಿಸಬಹುದು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.